ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಯಾವ್ದ್ಯಾವುದು, ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಲಿಪ್ಸ್ಟಿಕ್ಸ್ ಯಾವ ಶೇಡು ಆ್ಯಂಡ್ ಯಾವ ರೀತಿಯಾದ ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಹಾಗೆಯೇ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಜೊತೆಗೇ ನೀವು ಲಿಪ್ಸ್ಟಿಕ್ನ ಚೂಸ್ ಮಾಡಬೇಕಂದ್ರೆ ಯಾವ ರೀತಿ ಚೂಸ್ ಮಾಡಬೇಕು, ಹಾಗೆ ಹೌ ಟು ಮೇಕ್ ಯುವರ್ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ಯಾವ್ದಾದ್ರು ಲಿಪ್ಸ್ಟಿಕ್ಕಿನ ಡೀಟೇಲ್ಸ್ ಬೇಕಾದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಓಕೆ, ನನ್ನ ಕಲೆಕ್ಷನಲ್ಲಿ ಹಲವಾರು ಶೇಡ್ಸ್ ಲಿಪ್ಸ್ಟಿಕ್ ಇದೆ. ನ್ಯೂಡ್ ಕಲರ್ಸ್ ಇದೆ, ಪಿಂಕ್ ಶೇಡ್ಸ್ ಇರೋದಿದೆ, ರೆಡ್ ಶೇಡ್ಸ್ ಇದೆ ಆ್ಯಂಡ್ ಬೋಲ್ಡ್ ಶೇಡ್ಸ್ ಕೂಡ ಇದೆ. ನಾನು ಸಿಚುವೇಶನಿಗೆ ತಕ್ಕಂತೆ ಐ ವಿಲ್ ಚೂಸ್ ಮೈ ಲಿಪ್ಸ್ಟಿಕ್ ಆರ್ ಲಿಪ್ಸ್ ಶೇಡ್. ಸೊ ನೀವು ಅಷ್ಟೇ ಯಾವ ಒಕೇಶನ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಲಿಪ್ಸ್ಟಿಕ್ಕನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ದ ಪ್ರಾಡಕ್ಟ್ಸ್ ದಟ್ ಐ ಆಮ್ ಶೋಯಿಂಗ್ ಟುಡೇ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್. ಇದೆಲ್ಲ ಬಿಲೋ 1000 ರುಪೀಸೇ ಇದೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಅ ಕಾಲೇಜ್, ಡೆಫಿನೆಟ್ಲಿ ನೀವು ಈ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು. ಇವತ್ತು ನಾನು ನಿಮಗೆ ನನ್ನ ಹತ್ರ ಯಾವ ಶೇಡ್ಸ್ ಇದೆ ಆ್ಯಂಡ್ ನಾನು ಆ ಶೇಡ್ಸನ್ನ ಯಾವ ಒಕೇಶನಿಗೆ ಪ್ರಿಫರ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅಷ್ಟೇ, ನೀವು ಯಾವ ಒಕೇಶನಿಗೆ ಹೋಗ್ಬೇಕಾದ್ರೆ ಯಾವ ಶೇಡ್ಸ್ ಚೂಸ್ ಮಾಡಬೇಕು, ಬೋಲ್ಡ್ ಲಿಪ್ಸ್ಟಿಕ್ಕಾ ಇಲ್ಲ ಮ್ಯಾಟ್ ಲಿಪ್ಸ್ಟಿಕ್ ಆರ್ ನ್ಯೂಡ್ ಲಿಪ್ಸ್ಟಿಕ್, ಈ ಥರ ಯಾವ ಒಕೇಶನಿಗೆ ಯಾವ ರೀತಿಯಾದ ಶೇಡ್ಸ್ನ ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ನಿಮಗೆ ಡೈಲಿ ಯೂಸಿಗೆ ಸೂಟ್ ಆಗೋಂತಹ ಲಿಪ್ಸ್ಟಿಕ್ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಕ್ರೀಮಿ ಫಿನಿಶ್ ಆಗಿರೋ ಲಿಪ್ಸ್ಟಿಕ್ ಬೇಕಾ, ಇಲ್ಲ ಮ್ಯಾಟ್ ಫಿನಿಶ್ ಆಗಿರೋ ಲಿಪ್ಸ್ಟಿಕ್ ಬೇಕಾ, ಯಾವ ರೀತಿ ಲಿಪ್ಸ್ಟಿಕ್ನ ನಾವು ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಮ್ ಲೆಟ್ಸ್ ಬಿಗಿನ್. ಓಕೆ, ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ತೋರ್ಸೋಕ್ಕೂ ಮುಂಚೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಲಿಪ್ ಬಾಮ್ ಬಗ್ಗೆ ಹೇಳ್ತೀನಿ. ಬಿಕಾಸ್ ನಾವು ಯಾವುದೇ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಲಿಪ್ ಬಾಮ್ನ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಇವತ್ತು ಮೊದಲು ನನ್ನ ಲಿಪ್ ಬಾಮ್ ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ, ನಂತರ ಲಿಪ್ಸ್ಟಿಕ್ ಶೇಡ್ಸ್ ಯಾವ್ದ್ಯಾವುದು ಅಂತ ತೋರಿಸ್ತೀನಿ. ಮೊದಲಿಗೆ ಇದು ಫಾಕ್ಸ್ಟೇಲ್ ಅವರ ಪ್ಲಂಪಿಂಗ್ ಲಿಪ್ ಮಾಸ್ಕ್. ಸೊ ದಿಸ್ ಇಸ್ ಮೈ ಎವ್ರಿ ಡೇ ಲಿಪ್ ಕೇರಲ್ಲಿ ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಫಾರ್ ಮೈ ನೈಟ್ ಸ್ಕಿನ್ ಕೇರ್. ನಾನು ನೈಟ್ ಸ್ಕಿನ್ ಕೇರಿಗೆ ಈ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಸಿನ್ಸ್ ಇದರಲ್ಲಿ SPF ಇಲ್ದಲೇ ಇರೋ ರೀಸನ್ ನಾನು ಇದನ್ನು ನೈಟ್ ಸ್ಕಿನ್ ಕೇರಿಗೆ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಬಂದು ಇದು ಝೂಡಿಯೋ ಅವರ ಹನಿ ಫ್ಲೇವರ್ ಲಿಪ್ ಬಾಮ್. ಇದನ್ನು ಕೂಡ ನಾನು ನೈಟ್ ಸ್ಕಿನ್ ಕೇರಿಗೆ ಯೂಸ್ ಮಾಡ್ತೀನಿ. ಬಿಕಾಸ್ ಇದರಲ್ಲೂ ಕೂಡ ಯಾವುದೇ ರೀತಿಯಾದ SPF ಪ್ರೊಟೆಕ್ಷನ್ ಇಲ್ಲ. ಸೊ ಹಾಗಾಗಿ ಇದನ್ನು ಕೂಡ ನಾನು ನೈಟ್ ಸ್ಕಿನ್ ಕೇರಿಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ವೆರಿ ಅಫೋರ್ಡಬಲ್. ನಿಮಗೆ 59 ರುಪೀಸಿಗೆ ಈ ಲಿಪ್ ಬಾಮ್ ಸಿಗುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ದಿಸ್. ನನ್ನ ನೆಕ್ಸ್ಟ್ ಲಿಪ್ ಬಾಮ್ ಬಂದು ಶುಗರ್ ಅವ್ರದ್ದು. ಇದು ಚಾಕ್ಲೇಟಿ ಶೇಡ್ ಇರುವಂತಹ ಲಿಪ್ ಬಾಮ್. ಇದು ಶೇಡ್ ನಂಬರ್ 04 LIIT. ಸೊ ಇದರಲ್ಲಿ SPF ಕಂಟೆಂಟ್ ಇರೋದ್ರಿಂದ ನಾನು ಇದನ್ನು ನನ್ನ ಡೇ ಕೇರ್ ಸ್ಕಿನ್ ರುಟೀನಿಗೆ ಅಥವಾ ಮಾರ್ನಿಂಗ್ ಸ್ಕಿನ್ ರುಟೀನಿಗೆ ಯೂಸ್ ಮಾಡ್ತೀನಿ. ಇದು ನನ್ನ ಎವ್ರಿ ಡೇ ಲಿಪ್ ಬಾಮ್. ಆ್ಯಂಡ್ ಅದರಲ್ಲೇ ನಾನು ಬೇರೆ ಶೇಡ್, ಇದು ಕೂಡ ಶುಗರ್ ಅವ್ರದ್ದೇನೆ. ಈ ಶೇಡ್ ಬಂದು 02 ಕಾಸ್ಮೋಪೊಲಿಟನ್. ಇದು ಲಿಟಲ್ ರೆಡಿಶ್ ಶೇಡಲ್ಲಿದೆ. ಸೊ ಈ ಎರಡು ಲಿಪ್ ಬಾಂಬಲ್ಲಿ SPF ಇರೋದ್ರಿಂದ ನಾನು ಈ ಎರಡನ್ನ ಮಾರ್ನಿಂಗ್ ಸ್ಕಿನ್ ಕೇರಿಗೆ ಯೂಸ್ ಮಾಡ್ತೀನಿ. ನಾನು ಆಚೆ ಹೋಗಲಿಲ್ಲ ಅಂದ್ರೂ ಎವ್ರಿ ಡೇ ಮಾರ್ನಿಂಗ್ SPF ಇರುವಂತಹ ಲಿಪ್ ಬಾಮ್ನ ನಾವು ಯೂಸ್ ಮಾಡಬೇಕು. ಸೊ ದೀಸ್ ಟೂ ಆರ್ ಮೈ ಮಾರ್ನಿಂಗ್ ಸ್ಕಿನ್ ಕೇರ್ ಲಿಪ್ ಬಾಮ್ ಆ್ಯಂಡ್ ದೀಸ್ ಟೂ ಆರ್ ಮೈ ನೈಟ್ ಸ್ಕಿನ್ ಕೇರ್ ಲಿಪ್ ಬಾಮ್. ಲಿಪ್ ಬಾಮ್ನ ಅಪ್ಲೈ ಮಾಡಿದ ನಂತರ ನಾವು ನೆಕ್ಸ್ಟ್ ಲಿಪ್ ಲೈನರ್ನ ಯೂಸ್ ಮಾಡ್ಬೋದು. ಸೊ ನನ್ನ ಕಲೆಕ್ಷನಲ್ಲಿ ನನ್ನ ಹತ್ರ 2 ಲಿಪ್ ಲೈನರ್ ಇದೆ. ಒನ್ ಇಸ್ ರಾಯಲ್ ಮರೂನ್. ಇದು ರಾಯಲ್ ಮರೂನ್ ಕಲರ್ ಲಿಪ್ ಲೈನರ್. ನೆಕ್ಸ್ಟ್ ಇಸ್ ಸೂಪರ್ ಮ್ಯಾಟ್ ಲಿಪ್ ಕ್ರೀಮ್ ಲೈನರ್. ಇದು ಕೂಡ ಕೈಂಡ್ ಆಫ್ ರೆಡ್ಡಿಶ್ ಆರ್ ಪಿಂಕಿಶ್ ಶೇಡ್ ಅಂತಲೇ ನೀವು ಹೇಳ್ಬೋದು. ಇದರ ಶೇಡ್ ಡೀಟೇಲ್ಸ್ ಇಲ್ಲ. ಸೊ ಈ 2 ಲಿಪ್ ಲೈನರ್ನ ನಾನು ಯೂಸ್ ಮಾಡ್ತೀನಿ ಬೇಸ್ಡ್ ಆನ್ ದ ಕಲರ್ ಐ ಆಮ್ ಚೂಸಿಂಗ್. ಸೊ ನಾನು ಯಾವ ಕಲರ್ನ ಯಾವ ಲಿಪ್ಸ್ಟಿಕ್ನ ಯಾವ ಶೇಡ್ನ ಚೂಸ್ ಮಾಡ್ತೀನಿ ಅದ್ರ ಮೇಲೆ ನಾನು ಲಿಪ್ ಲೈನರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಲೆಟ್ಸ್ ನೌ ಬಿಗಿನ್ ವಿತ್ ಮೈ ಲಿಪ್ಸ್ಟಿಕ್ ಕಲೆಕ್ಷನ್. ಮೊದಲನೇ ಲಿಪ್ಸ್ಟಿಕ್ಕು ನಾನು ನಿಮಗೆ ತೋರಿಸ್ತಿರೋದು ಇದು ಶುಗರ್ ಅವರ ಲಿಪ್ಸ್ಟಿಕ್ ಆ್ಯಂಡ್ ದ ಶೇಡ್ ಇಸ್ 12 ಟೀಕ್ ಓವರ್ ಅಂತ. ದಿಸ್ ಇಸ್ ಶೇಡ್ ನಂಬರ್ 12. ನೋಡ್ಬೋದು, ದಿಸ್ ಇಸ್ ಶೇಡ್ ನಂಬರ್ 12. ಆ್ಯಂಡ್
ಇದು ಈ ಥರ ಕಲರಲ್ಲಿ ಬರುತ್ತೆ. ಇಟ್ ಈಸ್ ರಿಯಲಿ ವೆರಿ ಗುಡ್. ಆ್ಯಂಡ್ ನಾನು ಇದನ್ನು ಎವ್ರಿ ಡೇ ಯೂಸ್ ಮಾಡಲ್ಲ. ನಾಟ್ ಸೋ ಸ್ಪೆಷಲ್ ಒಕೇಶನ್ ಇದ್ದಾಗ ಯೂಸ್ ಮಾಡ್ತೀನಿ, ಬಟ್ ನಾಟ್ ಆನ್ ಡೈಲಿ ಬೇಸಿಸ್. ಸೊ ಯಾವುದಾದ್ರು ನೀವು ಆಚೆ ಹೋಗ್ತಿದ್ದೀರಾ, ಇಟ್ ಈಸ್ ನಾಟ್ ಸೊ ಸ್ಪೆಷಲ್ ಒಕೇಶನ್ ಟು ಯು ಅನ್ನೋ ಟೈಮಲ್ಲಿ ನೀವು ಈ ಶೇಡ್ಸ್ನ, ಈ ಕಲರ್ನ ಚೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಹಾಫ್ ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್ ಆ್ಯಂಡ್ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಕ್ರೀಮಿ. ಸೊ ನಿಮಗೆ ಫಿನಿಶಿಂಗ್ ಮ್ಯಾಟ್ ಲಿಪ್ಸ್ಟಿಕ್ ಫಿನಿಶಿಂಗು ಬೇಡ, ಇಲ್ಲ ಕ್ರೀಮಿ ಫಿನಿಶಿಂಗು ಬೇಡ ಅಂತ ಅಂದಾಗ ನೀವು ಈ ಥರ ಲಿಪ್ಸ್ಟಿಕ್ಸ್ನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಲಿಪ್ಸ್ಟಿಕ್ ಇನ್ ಮೈ ಕಲೆಕ್ಷನ್ ಇಸ್, ಇದು ಕೂಡ ಶುಗರ್ ಅವ್ರದ್ದೇ. ದ ಶೇಡ್ ಇಸ್ 02 ಎಲಿಜಬೆತ್. ನೀವು ನೋಡ್ಬೋದು, ಇದು ಪಿಂಕಿಶ್ ಶೇಡಲ್ಲಿ ಇದೆ. ಇಫ್ ಯು ವಾಂಟ್ ಐ ಕ್ಯಾನ್ ಅಪ್ಲೈ. ನೀವು ನೋಡ್ಬೋದು, ದಿಸ್ ಇಸ್ ಸ್ಲೈಟ್ ಪಿಂಕಿಶ್ ಶೇಡ್. ದಿಸ್ ಇಸ್ ಕಂಪ್ಲೀಟ್ಲಿ ಅ ಕ್ರೀಮಿ ಫಿನಿಶಿಂಗ್ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ಕು ಕ್ರೀಮಿ ಫಿನಿಶಿಂಗ್ ಕೊಡುತ್ತೆ, ನಿಮಗೆ ಯಾವುದೇ ರೀತಿಯಾದ ಮ್ಯಾಟ್ ಲುಕ್ ಕೂಡ ಕೊಡಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಫುಲ್ ಲಾಂಗ್ ಲಾಸ್ಟಿಂಗ್. ಕ್ರೀಮಿ ಫಿನಿಶಿಂಗ್ ಇರೋ ಲಿಪ್ಸ್ಟಿಕ್ ಎಲ್ಲ ನಿಮಗೆ ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಬರಲ್ಲ. ನೀವು ಮ್ಯಾಟ್ ಲಿಪ್ಸ್ಟಿಕ್ ಚೂಸ್ ಮಾಡಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಅ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ನೀವು ಮತ್ತೆ ರೀಅಪ್ಲೈ ಮಾಡ್ತಾ ಇರಬೇಕು. ಸೊ ದಿಸ್ ಇಸ್ ಅ ಕ್ರೀಮಿ ಲಿಪ್ಸ್ಟಿಕ್. ದಿಸ್ ಲಿಪ್ಸ್ಟಿಕ್ ಇಸ್ ಮೈ ಎವ್ರಿಡೇ ಗೋ ಟು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಇಫ್ ಇಟ್ ಇಸ್ suitable ಫಾರ್ ಮೈ ಡ್ರೆಸ್, ಐ ಆಮ್ ಗೋಯಿಂಗ್ ವಿತ್ ದಿಸ್ ಲಿಪ್ಸ್ಟಿಕ್ ಆನ್ ಅ ಡೈಲಿ ಬೇಸಿಸ್. ನನ್ನ ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು, ಇದು ಝೂಡಿಯೋ ಅವರ ಲಿಪ್ಸ್ಟಿಕ್ ಆ್ಯಂಡ್ ದ ಶೇಡ್ ಇಸ್ BR1 ವಾರ್ಮ್ ಅಪ್ ಅಂತ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಕ್ರೀಮಿ ಫಿನಿಶಿಂಗ್ ಲಿಪ್ಸ್ಟಿಕ್. ಇಟ್ ಈಸ್ ಅ ಕೈಂಡ್ ಆಫ್ ಬ್ರೌನ್ ಕಲರ್, ಬ್ರೌನ್ ಶೇಡ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಇದು ಕ್ರೀಮಿ ಲಿಪ್ಸ್ಟಿಕ್ ಆಗಿರೋದ್ರಿಂದ ಇದು ಕೂಡ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಆ್ಯಂಡ್ ಯು ಹ್ಯಾವ್ ಟು ರೀಅಪ್ಲೈ ಇಟ್ ಎವ್ರಿ 3 to 4 hours. ಯು ಹ್ಯಾವ್ ಟು ರೀಅಪ್ಲೈ ಇಟ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈ ಎವ್ರಿ ಡೇ ಲಿಪ್ಸ್ಟಿಕ್. ನನ್ನ ಡ್ರೆಸ್ಸಿಗೆ ಇದು ಸೂಟ್ ಆಗುತ್ತೆ ಅಂದರೆ ಐ ಇದರ್ ಗೋ ವಿತ್ ಪಿಂಕ್ ಶೇಡ್ ಆರ್ ದಿಸ್ ಬ್ರೌನ್ ಶೇಡ್. ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು, ಇದು ಕೂಡ ಶುಗರ್ ಅವ್ರದ್ದು. ಇದು ಲಿಪ್ಸ್ಟಿಕ್ ಅನ್ನೋದಕ್ಕಿಂತ ದಿಸ್ ಇಸ್ ಅ ಲಿಪ್ ಗ್ಲಾಸ್ ಸ್ಟಿಕ್. ಇದು ಶೇಡು 06 ರೋಸ್ ರಮ್ಬ್ಲಿಂಗ್. ಯು ಕ್ಯಾನ್ ಸಿ, ಇದು ನಿಮಗೆ ಕಾಣಿಸ್ತಿರ್ಬೋದು, ಇದು ತುಂಬ ಶೈನಿಂಗ್, ಇದು ಗ್ಲಾಸಿ ಲಿಪ್ಸ್ಟಿಕ್. ಸೊ ದಿಸ್ ಯು ಕ್ಯಾನ್ ವೇರ್ ಇಟ್, ಅಪ್ಲೈ ಇಟ್ ಎವ್ರಿ ಡೇ. ಇಟ್ ಈಸ್ ಅ ಮಸ್ಟ್ ಟ್ರೈ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು, ಬಿಕಾಸ್ ಇದು ನಿಮಗೆ ಆ ಗ್ಲಾಸಿ ಲುಕ್ ಕೊಡುತ್ತೆ. ನಿಮಗೆ ಗ್ಲಾಸಿ ಲಿಪ್ಸ್ ಇಷ್ಟ ಇದ್ದರೆ ನೀವು ಡೆಫಿನೆಟ್ಲಿ ಈ ಗ್ಲಾಸಿ ಲಿಪ್ಸ್ಟಿಕ್ನ ಬೈ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದು 06 ರೋಸ್ ರಮ್ಬ್ಲಿಂಗ್. ಇದರಲ್ಲಿ ತುಂಬ ಶೇಡ್ಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ಟ್ರೈ ಎನಿ ಆಫ್ ದೀಸ್ ಶೇಡ್ಸ್ ವಿಚ್ ಎವರ್ ಯು ಲೈಕ್. ಆ್ಯಂಡ್ ಒನ್ ಮೋರ್ ಟೆಕ್ನಾಲಜಿ, ಅದು ಶುಗರ್ ಅವರು ಇದರಲ್ಲಿ ಆ್ಯಡ್ ಮಾಡಿರೋದಂದರೆ, ನೀವು ಇದನ್ನು ಒನ್ ಸೈಡ್ ಅಷ್ಟೇ ರೊಟೇಟ್ ಮಾಡ್ಬೋದು. ಇಫ್ ದ ಪ್ರಾಡಕ್ಟ್ ಹಿಯರ್ ಇಸ್ ಓವರ್, ಸೊ ನೀವು ಇದನ್ನು ಟರ್ನ್ ಮಾಡಿದ್ರೆ ಮತ್ತೆ ಕೆಳಗಿರೋ ಪ್ರಾಡಕ್ಟ್ಸ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ಪುಷ್ ಬ್ಯಾಕ್ ದ ಪ್ರಾಡಕ್ಟ್. ಸೊ ನೀವು ಇದನ್ನ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಆ್ಯಂಡ್ ಇಟ್ ಇಸ್ ರಿಯಲಿ ವೆರಿ ಗುಡ್. ನಾನು ಇದನ್ನು ಟ್ರಯಲಿಗಂತ ಬೈ ಮಾಡಿದ್ದು. ಇಟ್ ಇಸ್ ರಿಯಲಿ ವೆರಿ ಗುಡ್. ಡೆಫಿನೆಟ್ಲಿ ಐ ವಿಲ್ ಗೋ ಟು ಪರ್ಚೇಸ್ ಮೆನಿ ಅದರ್ ಶೇಡ್ಸ್. ನನ್ನ ನೆಕ್ಸ್ಟ್ ಲಿಪ್ಸ್ಟಿಕ್ ಕಲೆಕ್ಷನಲ್ಲಿ ಇರುವಂಥದ್ದು, ಇದು ಕೂಡ ಶುಗರ್ ಅವರ ಲಿಪ್ಸ್ಟಿಕ್ ಆ್ಯಂಡ್ ದ ಶೇಡ್ ಆಫ್ ದಿಸ್ ಇಸ್ 16. ಇದು ನಿಮಗೆ ಚಾಕ್ಲೇಟ್ ಬ್ರೌನ್ ಶೇಡಲ್ಲಿ ಬರುತ್ತೆ. ಐ ಕ್ಯಾನ್ ಶೋ ಯು. ನೋಡ್ಬೋದು, ಇದು ಚಾಕ್ಲೇಟ್ ಬ್ರೌನ್ ಶೇಡಲ್ಲಿ ಬರುತ್ತೆ. ದಿಸ್ ಇಸ್ ಅ ಕ್ರೇಯಾನ್ ಲಿಪ್ಸ್ಟಿಕ್. ಇದು ನಿಮಗೆ ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಆ್ಯಂಡ್ ಇಟ್ ಇಸ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ. ಮ್ಯಾಟ್ ಲಿಪ್ಸ್ಟಿಕ್ ನೀವು ಯಾವುದೇ ತೊಗೊಂಡ್ರು, ಮೋಸ್ಟ್ ಆಫ್ ದ ಲಿಪ್ಸ್ಟಿಕ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್. ಸೊ ದಿಸ್ ಇಸ್ ಅ ವೆರಿ ಗುಡ್ ಲಿಪ್ಸ್ಟಿಕ್ ಅಂತಲೇ ನೀವು ಹೇಳ್ಬೋದು. ಇದನ್ನು ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಇದರಲ್ಲೇ ನೀವು ಬೇರೆ ಕಲರ್ಸ್ ಕೂಡ ಬೈ ಮಾಡ್ತೀರಾ. ಈ ಶೇಡ್ ಲಿಪ್ಸ್ಟಿಕ್ನ ನೀವು ಬ್ಲ್ಯಾಕ್ ಡ್ರೆಸ್ ಆರ್ ಎನಿ ಡಾರ್ಕ್ ಕಲರ್ ಡ್ರೆಸ್ ಜೊತೆ, ಇಲ್ಲ ಬ್ರೈಟ್ ಕಲರ್ಸ್ ಡ್ರೆಸ್ ಜೊತೆ ಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ಮೈ ಎವ್ರಿ ಡೇ ಲಿಪ್ಸ್ಟಿಕ್. ಇದನ್ನು ನಾನು ಯಾವುದಾದ್ರು ಸ್ಪೆಷಲ್ ಒಕೇಶನ್ ಇದ್ದರೆ ಅಷ್ಟೇ ಯೂಸ್ ಮಾಡ್ತೀನಿ. ಸಿನ್ಸ್ ಇಟ್ ಇಸ್ ಅ ಲಾಂಗ್ ಲಾಸ್ಟಿಂಗ್ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್, ಇಟ್ ರಿಯಲಿ ಗೋಸ್ ವೆಲ್ ವಿತ್ ಯುವರ್ ಡ್ರೆಸ್ಸಸ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಲಾಸ್ಟ್ ಲಿಪ್ಸ್ಟಿಕ್, ದಿಸ್ ಇಸ್ ಆಲ್ಸೋ ಫ್ರಮ್ ಶುಗರ್ ಆ್ಯಂಡ್ ದಿಸ್ ಇಸ್ ಕ್ರೇಯಾನ್ ಲಿಪ್ಸ್ಟಿಕ್. ನೀವು ನೋಡ್ಬೋದು, ಈ ಕಲರ್ ಬಂದು ಮರೂನ್ ಕಲರ್ ಇದೆ. ದಿಸ್ ಇಸ್ ರಿಯಲಿ ವೆರಿ ಗುಡ್. ಈ ಶೇಡ್ ನಾನು ಯೂಸ್ ಮಾಡ್ತಿರೋ ಶೇಡು 13 ಪ್ಲಮ್ಸ್ ಆ್ಯಂಡ್ ರೋಸಸ್.
ಇದು ನಾನು ತೋರಿಸಿರೋ ಇಷ್ಟು ಲಿಪ್ಸ್ಟಿಕ್ಕಲ್ಲಿ ದಿಸ್ ಇಸ್ ಅ ಬಿಟ್ ಎಕ್ಸ್ಪೆನ್ಸಿವ್. ದಿಸ್ ಇಸ್ ₹850 ಅಂತ ಅನಿಸುತ್ತೆ. ಸೊ ನಾನು ಇಷ್ಟು ಹೊತ್ತು ತೋರಿಸಿರೋ ಲಿಪ್ಸ್ಟಿಕ್ಕಲ್ಲಿ ದಿಸ್ ಇಸ್ ದ ಓನ್ಲಿ ಒನ್ ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್. ಮಿಕ್ಕಿದೆಲ್ಲ ನಿಮಗೆ ₹500 ಒಳಗೇನೆ ಸಿಗುತ್ತೆ. ಸೊ ಇಫ್ ಯು ಆರ್ ಅ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಯು ಕ್ಯಾನ್ ಡೆಫಿನೆಟ್ಲಿ ಬೈ ದೆಮ್. ಇದು ಕೂಡ ಕ್ರೇಯಾನ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ನಿಮಗೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಇದು ಯಾವುದೇ ರೀತಿಯಾದ ಕ್ರೀಮಿ ಫಿನಿಶಿಂಗ್ ಕೊಡಲ್ಲ ಆ್ಯಂಡ್ ಇಟ್ ಇಸ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ. ಇದನ್ನು ಕೂಡ ನಾನು ಸ್ಪೆಷಲ್ ಒಕೇಶನ್ಸ್ ಏನಾದ್ರು ವೆಡ್ಡಿಂಗ್ಸ್ ಅಟೆಂಡ್ ಮಾಡಬೇಕಂದ್ರೆ ಇಲ್ಲ ಏನಾದ್ರು ಪಾರ್ಟೀಸ್ ಆ ಥರ ಒಕೇಶನಿಗೆ ಮಾತ್ರ ಯೂಸ್ ಮಾಡ್ತೀನಿ. ಇಟ್ ಇಸ್ ನಾಟ್ ಅ ಎವ್ರಿ ಡೇ ಲಿಪ್ಸ್ಟಿಕ್ ಆ್ಯಂಡ್ ಇಟ್ ಗಿವ್ಸ್ ಯು ಅ ವೆರಿ ಬೋಲ್ಡ್ ಲುಕ್. ನೀವು ಬೋಲ್ಡಾಗಿ ಕಾಣಿಸ್ಬೇಕು ಅಂತ ಇದ್ದರೆ ನೀವು ಈ ಶೇಡ್ನ ಯೂಸ್ ಮಾಡ್ಬೋದು. ಇಟ್ ಇಸ್ ರಿಯಲಿ ವೆರಿ ಗುಡ್. ದಿಸ್ ಗೋಸ್ ವೆಲ್ ವಿತ್ ಆಲ್ ಟೈಪ್ ಆಫ್ ಬೋಲ್ಡ್ ಡ್ರೆಸ್ಸಸ್ ದಟ್ ಯು ವಾಂಟ್ ಟು ವೇರ್. ಇಷ್ಟು ಶೇಡ್ಸಲ್ಲಿ ನೀವು ಯಾವ ಶೇಡ್ಸ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಯು ಕ್ಯಾನ್ ಗೋ ವಿತ್ ಅ ಪಿಂಕ್ ಶೇಡ್ ಲಿಪ್ಸ್ಟಿಕ್. ಬಿಕಾಸ್ ನಿಮಗೆ ಆ ಫೆಮಿನೈನ್ ಲುಕ್ ಬೇಕಂದರೆ ಯು ಕ್ಯಾನ್ ಯೂಸ್ ಪಿಂಕ್ ಶೇಡ್ ಲಿಪ್ಸ್ಟಿಕ್. ಮೋಸ್ಟ್ ಆಫ್ 90% ಆಫ್ ದ ಡ್ರೆಸ್ಸಸ್ ವಿಲ್ ಗೋ ವಿತ್ ಪಿಂಕ್ ಶೇಡ್ ಲಿಪ್ಸ್ಟಿಕ್. ಸೊ ನೀವು ಬಿಗಿನರ್ ಆಗಿದ್ದು ನಾನು ಯಾವ ಲಿಪ್ಸ್ಟಿಕ್ನ ಚೂಸ್ ಮಾಡಬೇಕು, ಯಾವ ಶೇಡ್ನ ಚೂಸ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ನೀವು ಪಿಂಕ್ ಶೇಡ್ ಲಿಪ್ಸ್ಟಿಕ್ನ ಚೂಸ್ ಮಾಡ್ಬೋದು. ನಿಮಗೆ ಎವ್ರಿ ಡೇ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನೀವು ನಾನು ತೋರಿಸಿದಂಥ ಗ್ಲಾಸಿ ಸ್ಟಿಕ್ ಲಿಪ್ಸ್ಟಿಕ್ನ ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ನಿಮ್ಮ ಲುಕ್ಕಿಗೆ ತುಂಬ ಚೆನ್ನಾಗಿ ಆ್ಯಡ್ ಆನ್ ಮಾಡುತ್ತೆ. ಎಸ್ಪೆಷಲಿ ನಿಮಗೆ ನೋ ಮೇಕಪ್ ಲುಕ್ ಬೇಕು ಅಂತ ಅಂದಾಗೆಲ್ಲ ನೀವು ಗ್ಲಾಸಿ ಸ್ಟಿಕ್ನ ಯೂಸ್ ಮಾಡ್ಬೋದು. ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಲಿಪ್ಸ್ಟಿಕ್ ಅಂತ ಅಂದರೆ ಇಟ್ ಇಸ್ ಆಲ್ವೇಸ್ ಗುಡ್ ಟು ಗೋ ವಿತ್ ಕ್ರೇಯಾನ್ ಲಿಪ್ಸ್ಟಿಕ್. ಅದು ನಿಮಗೆ ಮ್ಯಾಟ್ ಫಿನಿಶಿಂಗ್ ಕೊಡೋದ್ರಿಂದ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಬಟ್ ಒನ್ ಥಿಂಗ್ ಏನಂದರೆ ನಿಮ್ಮ ಲಿಪ್ಸ್ನ ತುಂಬ ಬೇಗ ಡ್ರೈ ಮಾಡುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಗುಡ್ ಟು ಫಸ್ಟ್ ಮಾಯ್ಶ್ಚರೈಸ್ ಯುವರ್ ಲಿಪ್ಸ್ ಆ್ಯಂಡ್ ದೆನ್ ಅಪ್ಲೈ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ನ ನೀವು ಆ ನಂತರ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಲಿಪ್ಸ್ ತುಂಬ ಡ್ರೈ ಆಗಿ ಪ್ಯಾಚಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ವೇ ಟು ಅಪ್ಲೈ ಲಿಪ್ಸ್ಟಿಕ್ ಇಸ್ ಫಸ್ಟು ನೀವು ಲಿಪ್ ಬಾಮ್ನ ಯೂಸ್ ಮಾಡಿ 2 to 3 ಮಿನಿಟ್ಸ್ ಆದ ನಂತರ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದರೆ ಸ್ಮೂತ್ ಅಪ್ಲಿಕೇಶನ್ ಇರುತ್ತೆ. ಸೊ ನಾವು ಹೌ ಡು ಯು ಚೂಸ್ ಯರ್ ಲಿಪ್ಸ್ಟಿಕ್? ನೀವು ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಯಾವ ಶೇಡ್ ಅಪ್ಲೈ ಮಾಡಬೇಕು ಇಲ್ಲ ಯಾವ ಕಲರಿಗೆ ಯಾವ ಶೇಡ್ ಅಪ್ಲೈ ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇದ್ದರೆ ಫಸ್ಟ್ ಆಫ್ ಆಲ್ ನಿಮ್ಮ ಡ್ರೆಸ್ಸಿಗೆ ಯಾವ ಶೇಡ್ ಸೂಟ್ ಆಗುತ್ತೆ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಮೇಕ್ ಶೋರ್ ರೆಡ್ ಡ್ರೆಸ್ಸಿಗೆ ರೆಡ್ ಲಿಪ್ಸ್ಟಿಕ್ ಹಾಕಬೇಡಿ, ಪಿಂಕ್ ಡ್ರೆಸ್ಸಿಗೆ ಪಿಂಕ್ ಲಿಪ್ಸ್ಟಿಕ್, ಸೇಮ್ ಡ್ರೆಸ್ ಕಲರಿಗೆ ಸೇಮ್ ಶೇಡ್ ಆಫ್ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಡಿ. ಅದು ನಿಮಗೆ ಮ್ಯಾಚ್ ಆಗುತ್ತೆ ಅಂತ ಅನಿಸ್ಬೋದು ಬಟ್ ಇಟ್ ವಿಲ್ ನಾಟ್ ಎನ್ಹಾನ್ಸ್ ಯುವರ್ ಲುಕ್. ಸೊ ನಿಮ್ಮ ಲುಕ್ ಎನ್ಹಾನ್ಸ್ ಆಗಬೇಕಂದ್ರೆ ನೀವು ಯಾವಾಗ್ಲೂ ಬೇರೆ ಕಲರ್ಸ್ ಆಫ್ ಲಿಪ್ಸ್ಟಿಕ್ನ ಟ್ರೈ ಮಾಡಬೇಕು. ಎಕ್ಸಾಂಪಲ್ ನೀವು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದೀರಾ ಅಂದರೆ ದೆನ್ ಯು ಕ್ಯಾನ್ ಗೋ ವಿತ್ ರೆಡ್ ಆರ್ ಮರೂನ್ ಶೇಡ್ ಆಫ್ ಲಿಪ್ಸ್ಟಿಕ್. ನೀವು ರೆಡ್ ಕಲರ್ ಡ್ರೆಸ್ ಹಾಕಿದ್ದೀರಾ ಅಂದರೆ ಇಟ್ ಇಸ್ ಆಲ್ವೇಸ್ ಗುಡ್ ಟು ಗೋ ವಿತ್ ಬ್ರೌನ್ ಶೇಡ್ಸ್ ಆಫ್ ಲಿಪ್ಸ್ಟಿಕ್. ನೀವು ಯೆಲ್ಲೋ ಕಲರ್ ಡ್ರೆಸ್, ಯೆಲ್ಲೋ ಪಿಂಕಿಶ್ ಆ ಥರ ಹಾಕಿದ್ದೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ರೆಡ್ ಕಲರ್ ಶೇಡ್ಸ್ ಆಫ್ ಲಿಪ್ಸ್ಟಿಕ್. ಆ್ಯಂಡ್ ಸೆಕೆಂಡ್, ಯಾವ ರೀತಿಯಾದ ಫಿನಿಶಿಂಗ್ ನಿಮ್ಮ ಔಟ್ಫಿಟ್ಟಿಗೆ ಬೇಕು, ಕ್ರೀಮಿ ಫಿನಿಶಿಂಗ್ ಬೇಕಾ ಇಲ್ಲ ಗ್ಲಾಸಿ ಫಿನಿಶಿಂಗ್ ಆರ್ ಮ್ಯಾಟ್ ಫಿನಿಶಿಂಗ್, ಈ ಯಾವ ಫಿನಿಶಿಂಗ್ ಬೇಕು ಅದ್ರ ಮೇಲೂ ಕೂಡ ನೀವು ಲಿಪ್ಸ್ಟಿಕ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಇಸ್ ಕಂಫರ್ಟ್. ಕೆಲವೊಂದು ಲಿಪ್ಸ್ಟಿಕ್ಕು ನಿಮ್ಮ ಲಿಪ್ಸ್ನ ತುಂಬ ಡ್ರೈ ಮಾಡುತ್ತೆ. ಸೊ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ದೋಸ್ ಕೈಂಡ್ ಆಫ್ ಲಿಪ್ಸ್ಟಿಕ್. ಈವನ್ ದೋ ನೀವು ಲಿಪ್ ಬಾಮ್ನ ಅಪ್ಲೈ ಮಾಡಿದ್ರೂ ಕೂಡ ನಿಮ್ಮ ಲಿಪ್ಸ್ನ ಡ್ರೈ ಮಾಡುತ್ತೆ. ಸೊ ಆ ಥರ ಲಿಪ್ಸ್ಟಿಕ್ನ ನೀವು ಅವಾಯ್ಡ್ ಮಾಡಿ. ಇವಾಗ ನಿಮ್ಮ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದು ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಲಿಪ್ಸನ್ನು ಹೆಲ್ತಿಯಾಗಿ ಇಟ್ಕೋಬೇಕು. ಫ್ಲ್ಯಾಕಿ ಲಿಪ್ಸ್ ಆಗಿರ್ಬೋದು ಇಲ್ಲ ಪೀಲ್ಡ್ ಲಿಪ್ಸ್ ಈ ಥರ ಲಿಪ್ಸ್ನ ಇದ್ದರೆ ನೀವು ಡೆಫಿನೆಟ್ಲಿ ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಇಟ್ ಈಸ್ ಆಲ್ವೇಸ್ ಗುಡ್ ಟು ಅಪ್ಲೈ ಅ ಲಿಪ್ ಬಾಮ್. ಎಕ್ಸಸ್ ಆಫ್ ಲಿಪ್ ಬಾಮ್ನು ಕೂಡ ಅಪ್ಲೈ ಮಾಡಬೇಡಿ. ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು ಲಿಪ್ ಬಾಮ್ನ ಅಪ್ಲೈ ಮಾಡಿ 2 to 3 ಮಿನಿಟ್ಸ್ ಆದ ನಂತರ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಬೋದು. ನಿಮಗೆ ಇನ್ನೂ ಫುಲ್ ಕಂಪ್ಲೀಟ್ ಫಿನಿಶ್ ಬೇಕಂದರೆ ಲಿಪ್ ಬಾಮ್ ಅಪ್ಲೈ ಮಾಡಿದ ನಂತರ ನೀವು ಲಿಪ್ ಲೈನರ್ನ ಯೂಸ್ ಮಾಡಿ ನಂತರ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಬೋದು. ಇದರಿಂದ ನಿಮ್ಮ ಲಿಪ್ಸ್ಟಿಕ್ ನೀಟಾಗಿ ಅಲೈನ್ಡ್ ಆಗಿರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನೀವು ಊಟ ಮಾಡಿದ್ರೆ ಇಲ್ಲ ನೀರು ಕುಡಿದ್ರೆ ನಿಮ್ಮ ಲಿಪ್ಸ್ಟಿಕ್ ಫೇಡ್ ಆಗುತ್ತೆ. ಸೊ ಇಟ್ ಈಸ್ ನಾರ್ಮಲ್. ಯು ಕ್ಯಾನ್ ರೀಅಪ್ಲೈ ಯುವರ್ ಲಿಪ್ಸ್ಟಿಕ್ ಅಗೇನ್. ನನ್ನ ಲಿಪ್ಸ್ಟಿಕ್ ಮತ್ತು ಲಿಪ್ ಬಾಮ್ ಕಲೆಕ್ಷನಲ್ಲಿ ನಿಮಗೆ ಯಾವ್ದಾದ್ರು ಲಿಪ್ಸ್ಟಿಕ್
ಇಷ್ಟ ಆಗಿದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು. ನಿಮಗೆ ಯಾವ್ದ್ರದ್ದಾದ್ರೂ ಶೇಡಿನ ಡೀಟೇಲ್ಸ್ ಬೇಕಂದರೆ ಕೂಡ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ನಾನು ನಿಮಗೆ ಆ ಲಿಪ್ಸ್ಟಿಕ್‌ನ ಲಿಂಕ್ ಅಟ್ಯಾಚ್ ಮಾಡ್ತೀನಿ ಅಥವಾ ಶೇಡ್ಸ್ ಬಗ್ಗೆನಾದ್ರು ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಐ ರೆಕಮೆಂಡ್ ನೀವು ಲಿಪ್ಸ್ಟಿಕ್‌ನ ಶೇಡ್‌ನ ಟ್ರೈ ಮಾಡಬೇಕು. ಫಸ್ಟ್ ಟೈಮ್ ನಾನು ಯಾವ್ದಾದ್ರು ಹೊಸ ಶೇಡ್‌ನ ಟ್ರೈ ಮಾಡಬೇಕಂದ್ರೆ ಇಟ್ ಈಸ್ ಆಲ್ವೇಸ್ ಗುಡ್ ಯು ಗೋ ಟು ಆಫ್ಲೈನ್ ಸ್ಟೋರ್ ಆ್ಯಂಡ್ ಟ್ರೈ ಇಟ್. ಬಿಕಾಸ್ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಬೇಕಂದ್ರೆ ಶೇಡ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಫ್ ಯು ಆರ್ ಓಕೆ ನನಗೆ ಈ ಶೇಡ್ ಬೇಕು, ನೀವು ಆಲ್ರೆಡಿ ಒಂದ್ಸಲಿ ಯೂಸ್ ಮಾಡಿ ನೀವು ಫಿಕ್ಸ್ ಆಗಿದ್ದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಇಷ್ಟು ಕಲೆಕ್ಷನಲ್ಲಿ ಯಾವ್ದು ನಿಮಗೆ ಸೂಟ್ ಆಗುತ್ತೆ, ಇಲ್ಲ ಯಾವ್ದು ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ನೀವು ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.